ಆಹಾ ಏನು ಟೇಸ್ಟ್ ಅಂತ ಬಾಯಿ ಚಪ್ಪರಿಸ್ಕೊಂಡು ಹೋಳಿಗೆಯನ್ನು ಹೋಟೆಲ್ಗಳಲ್ಲಿ ತಿನ್ನುವವರಿಗೆ ಈಗಾಗಲೇ ಆಹಾರ ಸುರಕ್ಷತಾ ಇಲಾಖೆಯವರು ಶಾಕ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಪ್ಲಾಸ್ಟಿಕ್ ಶೀಟನ್ನು ಬಳಸಿ ಹೋಳಿಗೆಯನ್ನು ಮಾಡದಂತೆ ಸೂಚನೆ ಹೋಗಿದ್ರೂ ಕೂಡ ಬೆಂಗಳೂರಿನಲ್ಲಿ ಮಾತ್ರ ಎಗ್ಗಿಲ್ಲದೆ ಇದು ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಬೆಂಗಳೂರಿನಲ್ಲಿ ಪ್ಲಾಸ್ಟಿಕ್ ಶೀಟ್ ಬಳಸಿ ಹೋಳಿಗೆ ನಿಮ್ಮ ಪಾಲಿಗೆ ವಿಷವಾಗಬಹುದು. ಸಿಹಿ ಸಿಹಿ ಹೋಳಿಗೆ, ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, ಅಲ್ಲೆಲ್ಲೆಲ್ಲೆ ಅದೇನು ರೆಡಿಮೇಡ್ ಹೋಳಿಗೆಗಳ ವೆರೈಟಿ. ಬಿಸಿ ಬಿಸಿ ಹೋಳಿಗೆಗಳನ್ನು ಬಾಯಿಗೆ ಹಾಕಿ ಚಪ್ಪರಿಸ್ಕೊಂಡು ತಿಂತಾ ಇದ್ರೆ ಆಹಾ ಅಂಥೇಳಿ ಬಾಯಲ್ಲಿ ನೀರೂರಿಸಿಕೊಳ್ಳೋರಿಗೆ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಶಾಕ್ ಕೊಟ್ಟಿದೆ. ಮೈಸೂರು ಭಾಗದಲ್ಲಿ ಪ್ಲಾಸ್ಟಿಕ್ಕನ್ನು ಬಳಸಿ ಹೋಳಿಗೆ ರೆಡಿ ಮಾಡ್ತಿದ್ದಂತಹ ಕಡೆ ರೇಡ್ ಮಾಡಿ ಬಿಸಿ ಮುಟ್ಟಿಸಿದ್ದಾರೆ. ಆದರೆ ಬೆಂಗಳೂರಿನ ಹಲವೆಡೆ ಹೋಳಿಗೆ ತಯಾರಿಕೆಯ ಸಮಯದಲ್ಲಿ ಬಿಂದಾಸ್ ಆಗಿ ಪ್ಲಾಸ್ಟಿಕ್ ಹಾಳೆಯನ್ನು ಬಳಕೆ ಮಾಡಲಾಗ್ತಿದೆ. ಪ್ಲಾಸ್ಟಿಕ್ ಬಳಕೆ ಮಾಡಿ ಹೋಳಿಗೆ ಮಾಡೋದ್ರಿಂದ ಹಾನಿಕಾರಕ ರಾಸಾಯನಿಕ ಆಹಾರವನ್ನು ಸೇರುವಂತಹ ಸಾಧ್ಯತೆ ಇದೆ. ಆಹಾರ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧವಿದ್ರೂ ಕೂಡ ಯಾವುದೇ ಭೀತಿ ಇಲ್ಲದೆ ಉಲ್ಲಂಘನೆ ಮಾಡಲಾಗ್ತಿದೆ. ನಾನು 50 ಕೆಲಸ ಸಾಲಲ್ಲ ಸರಿ ಸರಿ ಕೇಳ್ಬಿಟ್ಟು ಹೇಳಿ ಹಾಂ ಸರಿ ಸರ್. 15 ರೂಪಾಯಿ ಕಾಯಿ ಒಬ್ಬಟ್ಟು 18, ಬೇಳೆ ಒಬ್ಬಟ್ಟು 18 ಅಂತೆ. ಇದ್ರದ್ದು ಬಂದು ಇಲ್ಲ ಕವ್ವಾಕ್ ಮಾಡ್ತಾರಂತೆ, ಅದು ಬಂದು 25 ಕಾರ್ಗೆ ಹೋಗ್ಬಿಟ್ಟು ಇದು ಕಾಯಿ ಒಳಗೆ ಬೇಳೆ ಒಳಗೆ ಫ್ರೆಶ್ ಇದೆ. ಇದು ಖಾಲಿ ಆಗಿದ ತಕ್ಷಣ ನಾಳೆ ತಿರ್ಗಾ ಫ್ರೆಶ್ ಮಾಡಿ. ಇದು 4 ದಿವಸ ಏನು ಆಗಲ್ಲ. ಕಾಯಿ ಒಬ್ಬಟ್ಟು ಬೇಳೆ ಒಬ್ಬಟ್ಟು 2 ದಿವಸ ಏನು ಬಟ್ ನಿಮಗೆ ಗೃಹಪ್ರವೇಶಕ್ಕೆ ಫ್ರೆಶ್ ಮಾಡ್ಕೊಡ್ತೀನಿ. ಸೊ ಇವತ್ತು ಬೇಕಾದ್ರೆ ಬಿಸಿ ಮಾಡ್ತೀರಾ? ಇವಾಗ ಬಿಸಿ ಮಾಡ್ಕೊಡ್ತೀನಿ. ಈ ರೀತಿಯ ಹೋಳಿಗೆಗಳನ್ನು ತಿನ್ನೋದ್ರಿಂದ ಜನ ಆರೋಗ್ಯವನ್ನ ಕೆಡಿಸಿಕೊಳ್ಳುವುದು ಪಕ್ಕ. ಹಾಗಾಗಿ ಹೋಳಿಗೆ ತಯಾರಿಕಾ ಅಂಗಡಿಗಳ ಬಗ್ಗೆ ತೀವ್ರ ನಿಗಾ ವಹಿಸಬೇಕು. ಜನ ಕೂಡ ಎಚ್ಚೆತ್ತುಕೊಳ್ಬೇಕು. ಪವಿತ್ರ, ಪಬ್ಲಿಕ್ ಟಿವಿ, ಬೆಂಗಳೂರು.